ಭಾರತ ಅಮೆರಿಕ ಸುಂಕ ಸಮರ ಅಂತ್ಯ. ಚೈನಾವನ್ನ ಮಣಿಸಲು ಅಮೆರಿಕ ಈ ನಿರ್ಧಾರ ಕೈಗೊಳ್ತಾ. ಭಾರತ ಮತ್ತು ಅಮೆರಿಕದ ನಡುವೆ ಕಳೆದ 1 ವರ್ಷದಿಂದ ನಡೀತಾ ಇದ್ದಂತಹ ಸುಂಕ ಸಮರ ಈಗ ಅಂತ್ಯಗೊಂಡಿದೆ. ಆಂಟಿ ಚೈನೀಸ್ ಕ್ವಾಡ್ನ ಒಂದು ಮುಖ್ಯ ಕೊಂಡಿ ಇಂಡಿಯಾ. ಚೈನಾವನ್ನ ಕಂಟೈನ್ ಮಾಡಬೇಕಾದ್ರೆ ಏಷ್ಯಾದಲ್ಲಿ ಅಮೆರಿಕಾಗೆ ಇಂಡಿಯಾ ಬೇಕೇ ಬೇಕು. ಮೊದಲಿನಿಂದಲೂ ಟ್ರಂಪ್ಗೆ ಚೈನಾದ ಮೇಲೆ ಒಂದು ಕಣ್ಣಿದ್ದೇ ಇದೆ. ಹಾಗಾಗಿನೇ ಟ್ರಂಪ್ ಭಾರತದ ಮೇಲಿನ ಸುಂಕವನ್ನ ಕಡಿಮೆಗೊಳಿಸಿ ಚೈನಾದ ಮೇಲಿನ ಸುಂಕವನ್ನ ಹೆಚ್ಚಾಗಿ ಇಟ್ಟಿರೋದು. ನಮ್ಮ ಮೇಲೆ ಟ್ಯಾರಿಫ್ 18% ಆಗಿ 20% ಪ್ಯೂನಿಟಿವ್ ಟ್ಯಾಕ್ಸ್ ಹೋಗಿ ಚೈನಾದ ಮೇಲೆ 34% ಉಳ್ಕೊಂಡ್ರೆ ಆವಾಗ ಚೈನಾ ಮತ್ತೆ ನಮ್ಮನ್ನ ಇಂಡಿಯಾ ಅಮೆರಿಕದ ಕರೆಗೆ ಹೊರಟೋಯ್ತು, ನನ್ನ ಎನಿಮಿ ಅಂತ ನೋಡುವಂತ ಒಂದು ಸಾಧ್ಯತೆ ಇದೆ. ಅಮೆರಿಕ ಈ ರೀತಿ ಮಾಡಿದ್ರಿಂದಾಗಿ ಚೈನಾ ಮುಂದೆ ಭಾರತವನ್ನ ವಿರೋಧಿ ಅಂತಾನೂ ಕರೀಬಹುದು. ಚೈನಾವನ್ನ ನಾವು ನಂಬೋದಿಲ್ಲ, ಮೋದಿ ಸಹ ನಂಬಿರಲಾರರು. ನಮಸ್ಕಾರ. ಭಾರತ ಮತ್ತು ಅಮೆರಿಕದ ನಡುವೆ ಕಳೆದ 1 ವರ್ಷದಿಂದ ನಡೀತಾ ಇದ್ದಂತಹ ಸುಂಕ ಸಮರ ಈಗ ಅಂತ್ಯಗೊಂಡಿದೆ. ಭಾರತದ ಮೇಲೆ ಹೇರಿದ್ದಂತಹ 50% ಸುಂಕವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ 18%ಗೆ ಇಳಿಸುವಂತಹ ನಿರ್ಧಾರವನ್ನ ಮಾಡಿದ್ದಾರೆ. ಭಾರತ ಮತ್ತು ಅಮೆರಿಕದ ನಡುವಿನ ಈ ಒಂದು ನಿರ್ಧಾರ ರಷ್ಯಾದ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿವೆ. ಯಾಕಂತ ಹೇಳಿದ್ರೆ ಸ್ವತಃ ಟ್ರಂಪ್ ಒಂದು ಟ್ವೀಟ್ ಅನ್ನ ಮಾಡ್ಕೊಂಡಿದ್ರು. ಆ ಟ್ವೀಟ್ ನಲ್ಲಿ ಸ್ವತಃ ನರೇಂದ್ರ ಮೋದಿ ಅವರೇ ರಷ್ಯಾದಿಂದ ತೈಲವನ್ನ ಖರೀದಿಸುವುದನ್ನ ನಾವು ನಿಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಸೊ ಇಲ್ಲಿ ಭಾರತ ಮತ್ತು ಅಮೆರಿಕದ ನಡುವಿನ ಈ ಒಂದು ಒಪ್ಪಂದ ರಷ್ಯಾ ಮತ್ತು ಭಾರತದ ಸಂಬಂಧದ ಮೇಲೆ ಪರಿಣಾಮ ಬೀರೋದಕ್ಕಿಂತಲೂ ಹೆಚ್ಚಾಗಿ ಚೈನಾದ ಮೇಲೆ ಪ್ರಭಾವವನ್ನ ಬೀರುತ್ತೆ. ಈಗ ಭಾರತ ಮತ್ತು ಅಮೆರಿಕ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ಯಲ್ವಾ, ಆ ಅಗ್ರಿಮೆಂಟ್ ಒಂದು ವೇಳೆ ಜಾರಿ ಆದ್ರೆ, ಇನ್ನೂ ಜಾರಿ ಆಗ್ಲಿಲ್ಲ, ಒಂದು ವೇಳೆ ಜಾರಿ ಆದ್ರೆ ಭಾರತದ ಮೇಲಿನ ಸುಂಕ 18% ಆಗುತ್ತೆ. ಅದೇ ಚೈನಾದ ಮೇಲಿನ ಸುಂಕ 34% ಆಗುತ್ತೆ. ಹೀಗಾಗಿ ಚೈನಾ ಖಂಡಿತವಾಗ್ಲೂ ಈ ಅಗ್ರಿಮೆಂಟ್ ಅನ್ನ ಸ್ವೀಕರಿಸೋದಿಲ್ಲ. ಮೊದಲಿನಿಂದಲೂ ಟ್ರಂಪ್ಗೆ ಚೈನಾದ ಮೇಲೆ ಒಂದು ಕಣ್ಣಿದ್ದೇ ಇದೆ. ಹಾಗಾಗಿನೇ ಟ್ರಂಪ್ ಭಾರತದ ಮೇಲಿನ ಸುಂಕವನ್ನ ಕಡಿಮೆಗೊಳಿಸಿ ಚೈನಾದ ಮೇಲಿನ ಸುಂಕವನ್ನ ಹೆಚ್ಚಾಗಿ ಇಟ್ಟಿರೋದು. ಅಮೆರಿಕ ಹೀಗಾದ್ರೆ ಈ ಚೈನಾ ಕೂಡ ಅಷ್ಟೇ. ಭಾರತ ಮತ್ತು ಅಮೆರಿಕದ ಸಂಬಂಧ ಚೆನ್ನಾಗಿರುತ್ತೇನೋ ಅಂತ ಹೇಳ್ಬಿಟ್ಟು ಚೈನಾ ಭಾರತವನ್ನ ತನ್ನತ್ತ ಸೆಳೆಯುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡಿತ್ತು. ಸೊ ಇಂಡೋ ಅಮೆರಿಕಾ ಟ್ರೇಡ್ ಅಗ್ರಿಮೆಂಟ್ನಿಂದಾಗಿ ಚೈನಾಗೆ ಲಾಭನೋ ನಷ್ಟನೋ, ಭಾರತ ಮತ್ತು ಚೈನಾದ ಸಂಬಂಧವನ್ನ ಹಾಳು ಮಾಡೋದಕ್ಕಾಗಿನೇ ಅಮೆರಿಕ ಈ ನಿರ್ಧಾರವನ್ನ ಕೈಗೊಳ್ತಾ. ಮೋದಿ, ಪುತಿನ್ ಮತ್ತೆ ಶಿ ಜಿನ್ಪಿಂಗ್ ಅಲ್ಲಿ SCO ಸಮ್ಮಿಟ್ ಅಂತ ಕಾಣ್ತದೆ. ಆ ಸಮಯದಲ್ಲಿ ಒಂದು ಕಡೆ ಇದ್ದಂತ ಫೋಟೋವನ್ನ ನೋಡಿ ಟ್ರಂಪ್ ಬಹಳ ಒಂಥರ ಈ ಮೂರು ನಾಯಕರು ತುಂಬಾ ಖುಷಿಯಿಂದ ಮಾತಾಡ್ತಿರುವಂತ ಫೋಟೋವನ್ನು ನೋಡಿ ಟ್ರಂಪ್ ಬಹಳ ಒಂದು ಹೊಟ್ಟೆ ಊರಿಂದ ಪೋಸ್ಟ್ ಮಾಡ್ಕೊಂಡಿದ್ರು. ನಾವು ಇಂಡಿಯಾನ ಕಳ್ಕೊಂಡ್ಬಿಟ್ವಿ ಚೈನಾಗೆ ಅಂತೆಲ್ಲ ಪೋಸ್ಟ್ ಮಾಡಿದ್ರು. ಆಯ್ತಾ? ಆಗ ಆಕ್ಚುಲಿ ಚೈನಾಗೆ ತಾನು ಇಂಡಿಯಾವನ್ನ ಅಮೆರಿಕಾದಿಂದ ದೂರ ಎಳೆದು ತನ್ನ ಕಡೆಗೆ ಸೆಳ್ಕೋತಾ ಇದ್ದೀನಿ ಅಂತ ಒಂದು ಖುಷಿಯಾಗಿತ್ತು. ಯಾಕಂದ್ರೆ ಚೈನಾಗೆ ಇಂಡಿಯಾ ಯಾಕೆ ಮುಖ್ಯ ಆಗ್ತದೆ ಅಂತ ಹೇಳಿದ್ರೆ, ಈ ಏಷ್ಯನ್ ರೀಜನ್ ಅಲ್ಲಿ ಆಂಟಿ ಚೈನೀಸ್ ಕ್ವಾಡ್ನ ಒಂದು ಮುಖ್ಯ ಕೊಂಡಿ ಇಂಡಿಯಾ. ಚೈನಾವನ್ನ ಕಂಟೈನ್ ಮಾಡಬೇಕಾದ್ರೆ ಏಷ್ಯಾದಲ್ಲಿ ಅಮೆರಿಕಾಗೆ ಇಂಡಿಯಾ ಬೇಕೇ ಬೇಕು. ಅಮೆರಿಕ ವಿತೌಟ್ ಇಂಡಿಯಾ ಅದು ಚೈನಾನ ಏಷ್ಯಾದಲ್ಲಿ ಚಾಲೆಂಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ಹೀಗಾಗಿ ಚೈನಾಗೆ ಖುಷಿಯಾಗಿದ್ದೀನಿ ಅಂತ ಹೇಳಿದ್ರೆ ಇಂಡಿಯಾ ಅಮೆರಿಕ ರಿಲೇಷನ್ಸ್ ಅನ್ನ, ಸ್ನೇಹವನ್ನ ನಾನು ಬ್ರೇಕ್ ಮಾಡಿದ್ದೀನಿ ಅಂತ. ಆದ್ರೆ ಈ ಅಗ್ರಿಮೆಂಟ್ ಯಾವುದೇ ತೊಂದರೆ ಇಲ್ಲದೆ ಜಾರಿಗೆ ಬಂದು ನಮ್ಮ ಮೇಲೆ ಟ್ಯಾರಿಫ್ 18% ಆಗಿ 20% ಪ್ಯೂನಿಟಿವ್ ಟ್ಯಾಕ್ಸ್ ಹೋಗಿ ಚೈನಾದ ಮೇಲೆ 34% ಉಳ್ಕೊಂಡ್ರೆ ಆವಾಗ ಚೈನಾ ಮತ್ತೆ ನಮ್ಮನ್ನ ಇಂಡಿಯಾ ಅಮೆರಿಕದ ಕರೆಗೆ ಹೊರಟೋಯ್ತು, ನನ್ನ ಎನಿಮಿ ಅಂತ ನೋಡುವಂತ ಒಂದು ಸಾಧ್ಯತೆ ಇದೆ. ಐ ಥಿಂಕ್ ಚೈನಾವನ್ನ ನಾವು ನಂಬೋದಿಲ್ಲ, ಮೋದಿ ಸಹ ನಂಬಿರಲಾರರು. ಹೀಗಾಗಿ ಚೈನಾದ ನಡವಳಿಕೆಯಲ್ಲಿ ಈಗ ಆಗಬಹುದಾದಂತ ಒಂದು ಬದಲಾವಣೆ ಇದೆಯಲ್ಲ, ಮೋದಿ ಎಕ್ಸ್ಪೆಕ್ಟ್ ಮಾಡೇ ಇರ್ತಾರೆ, ಮತ್ತೆ ಅವ್ರು ತಯಾರಿ ಮಾಡಿಕೊಂಡು ಇರ್ತಾರೆ. ಬಟ್ ಅತ್ತ ಕಡೆಯಿಂದ ಅಮೆರಿಕಾಗೂ ಭಾರತದ ಸ್ನೇಹ ಬೇಕಾಗಿತ್ತು. ಹಾಗಾಗಿ ಈ ಒಂದು ಸುಂಕವನ್ನ ಕಡಿಮೆಗೊಳಿಸೋದ್ರ ಮೂಲಕವಾಗಿ ಅಮೆರಿಕ ಭಾರತವನ್ನ ತನ್ನತ್ತ ಸೆಳೆದುಕೊಳ್ತು. ಅಮೆರಿಕ ಈ ರೀತಿ ಮಾಡಿದ್ರಿಂದಾಗಿ ಚೈನಾ ಮುಂದೆ ಭಾರತವನ್ನ ವಿರೋಧಿ ಅಂತಾನೂ ಕರೀಬಹುದು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.